Hi everyone, welcome back to the channel. In my previous video, I explained when to use past simple or simple past tense. If you haven't watched that video yet, make sure to watch it at least once. ಈ ಹಿಂದಿನ ವಿಡಿಯೋದಲ್ಲಿ ನಾನು ಪಾಸ್ಟ್ ಸಿಂಪಲ್ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ವಿವರಿಸಿ ಹೇಳಿದ್ದೆ. ನೀವೇನಾದ್ರೂ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ಅದನ್ನ ಕೂಡ ನೋಡಿ. In today's video, we are going to learn and practice when and how to use past progressive tense or past continuous tense. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಪ್ರೋಗ್ರೆಸಿವ್ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಎಲ್ಲಿ ಮತ್ತೆ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ ಅಭ್ಯಾಸ ಮಾಡೋಣ. ಸಾಮಾನ್ಯವಾಗಿ ಪಾಸ್ಟ್ ಪ್ರೋಗ್ರೆಸಿವ್ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ವಿ ಯೂಸ್ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಟು ಟಾಕ್ ಅಬೌಟ್ ಆನ್ ಆಕ್ಷನ್ ಹ್ಯಾಪನಿಂಗ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಇನ್ ದ ಪಾಸ್ಟ್. ಪಾಸ್ಟ್ ನಲ್ಲಿ ಪ್ರೋಗ್ರೆಸ್ ಅಲ್ಲಿ ಇದ್ದಂತಹ ಒಂದು ಆಕ್ಷನ್ ಬಗ್ಗೆ ಹೇಳುವಾಗ ನಾವು ಈ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ದಟ್ ಮೀನ್ಸ್ ದ ಆಕ್ಷನ್ ವಾಸ್ ಇನ್ ಪ್ರೋಗ್ರೆಸ್, ದ ಆಕ್ಷನ್ ವಾಸ್ ಕಂಟಿನ್ಯೂಯಿಂಗ್ ಇನ್ ದ ಪಾಸ್ಟ್ ಆರ್ ಪರ್ಟಿಕ್ಯುಲರ್ ಟೈಮ್ ಇನ್ ದ ಪಾಸ್ಟ್. ಆ ಸಂದರ್ಭದಲ್ಲಿ, ಆ ಹಿಂದಿನ ಸಂದರ್ಭದಲ್ಲಿ ಆಕ್ಷನ್ ನಡೀತಾ ಇತ್ತು, ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇತ್ತು ಅಂತ ಹೇಳುವಾಗ ಈ ಟೆನ್ಸ್ ಅನ್ನ ಅಂದ್ರೆ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅಂಡ್ ವಾಟ್ ಈಸ್ ದ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್. ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಈ ಟೆನ್ಸ್ ಅಲ್ಲಿ? ಸೊ ಫಸ್ಟ್ ಸಬ್ಜೆಕ್ಟ್ ಇರುತ್ತೆ, ಅಂಡ್ ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ ದ ಆಕ್ಸಿಲರೀಸ್ ವಾಸ್ ಆರ್ ವರ್, ಅಂಡ್ ಆಫ್ಟರ್ ದ ಆಕ್ಸಿಲರೀಸ್ ವಿ ಯೂಸ್ ing ಫಾರ್ಮ್ ಆಫ್ ದ ವರ್ಬ್ with its ing form. So verb na adara ing form ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. So this is the basic sentence structure in past progressive tense. And remember, when the subject is singular, use was plus ing form of the verb. When the subject is plural, use were plus ing form of the verb. Subject singular ಆಗಿದ್ದಾಗ was ಮತ್ತೆ ing form of the verb ಅನ್ನ ಯೂಸ್ ಮಾಡಿ, ಅದೇ ತರ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ವರ್ ಪ್ಲಸ್ ing ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅನ್ ಇಂಟ್ರೊಡಕ್ಷನ್ ಫಾರ್ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್. ಅಂಡ್ ದೆನ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆಂಟ್ ಸಿಚುವೇಶನ್ ವೇರ್ ವಿ ಯೂಸ್ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್. ಇದರ ಜೊತೆಗೆ ನಾವು ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಡಿಫ್ರೆಂಟ್ ಸಿಚುವೇಶನ್ಸ್ ಯಾವುದು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಒಂದೊಂದಾಗಿ ಆ ಡಿಫ್ರೆಂಟ್ ಸಿಚುವೇಶನ್ಸ್ ಯಾವುದು ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣ. ನಾನು ನಿನ್ನೆ ಸಂಜೆ ಓದುತ್ತಾ ಇದ್ದೆ. ಸೊ ನಿನ್ನೆ ಸಂಜೆ ನಡೀತಾ ಇದ್ದಂತಹ ಒಂದು ಆಕ್ಷನ್ ಬಗ್ಗೆ ಹೇಳ್ತಾ ಇರೋದು. ಸೊ ದ ಆಕ್ಷನ್ ವಾಸ್ ಹ್ಯಾಪನಿಂಗ್ ಫಾರ್ ಸಮ್ ಟೈಮ್ ಇನ್ ದ ಪಾಸ್ಟ್. ಈ ಆಕ್ಷನ್ ಅನ್ನೋದು ಪಾಸ್ಟ್ ಅಲ್ಲಿ ಸ್ವಲ್ಪ ಸಮಯದವರೆಗೆ ನಡೀತಾ ಇತ್ತು. ದಟ್ ಮೀನ್ಸ್ ಇಟ್ ವಾಸ್ ಇನ್ ಪ್ರೋಗ್ರೆಸ್. ನಾನು ನಿನ್ನೆ ಸಂಜೆ ಓದುತ್ತಾ ಇದ್ದೆ. ಐ ವಾಸ್ ಸ್ಟಡಿಯಿಂಗ್ ವೆನ್ ಎಸ್ಟರ್ಡೇ ಈವ್ನಿಂಗ್. I was studying yesterday evening. Past progressive or continuous tense. ಅವಳು ಕಳೆದ ರಾತ್ರಿ ಸಿನಿಮಾ ನೋಡುತ್ತಿದ್ದಳು. ಅವಳು ಕಳೆದ ರಾತ್ರಿ ಯಾವುದೋ ಒಂದು ಸಿನಿಮಾವನ್ನ ನೋಡ್ತಾ ಇದ್ಲು. ಸೊ ದಿಸ್ ಇಸ್ ಆಲ್ಸೋ ಅನ್ ಆಕ್ಷನ್ ಹ್ಯಾಪನಿಂಗ್ ಫಾರ್ ಸಮ್ ಟೈಮ್ ಇನ್ ದ ಪಾಸ್ಟ್. ಪಾಸ್ಟ್ ಅಲ್ಲಿ ಸ್ವಲ್ಪ ಸಮಯದವರೆಗೆ ನಡೆದಂತಹ, ಪ್ರೋಗ್ರೆಸ್ ಅಲ್ಲಿ ಇದ್ದಂತಹ, ಕಂಟಿನ್ಯೂ ಆದಂತಹ ಆಕ್ಷನ್ ಆಗಿದೆ. ಸೊ ಸಬ್ಜೆಕ್ಟ್ ಶಿ ವಾಸ್ ವಾಚಿಂಗ್ a movie. She was watching a movie last night. She was watching a movie last night. ಅವರು ಕ್ರಿಕೆಟ್ ಆಡುತ್ತಿದ್ದರು. ಅವರು ನಾನು ನೋಡಿದಂತಹ ಸಂದರ್ಭದಲ್ಲಿ ಅಥವಾ ನಾನು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ರು. ಸೊ action was happening for some time in the past. Avaru subject they. So it's a plural subject. So here we use were. They were playing
They were playing cricket. They were playing cricket. So this is the first situation where we use past progressive tense. ಸೊ ಈಗ ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡುವಂತಹ ಮೊದಲ ಸಿಚುವೇಶನ್ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. Now let's understand the second situation to show two actions happening at the same time. Two actions happening at the same time in the past. So ಹಿಂದೆ ಒಂದೇ ಸಂದರ್ಭದಲ್ಲಿ ನಡೆಯುತ್ತಿದ್ದ ಎರಡು ಕ್ರಿಯೆಗಳ ಬಗ್ಗೆ, ಎರಡು ಚಟುವಟಿಕೆಗಳ ಬಗ್ಗೆ, ಆರ್ ಟೂ ಆಕ್ಷನ್ಸ್ ಬಗ್ಗೆ ಹೇಳುವಾಗ, ಅಂದ್ರೆ ಒಂದೇ ಸಮಯದಲ್ಲಿ ಎರಡು ಆಕ್ಷನ್ಸ್ ಪ್ರೋಗ್ರೆಸ್ ಅಲ್ಲಿ ಇತ್ತು ಅಂತ ತೋರಿಸುವಾಗ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಸೊ ಹಿಯರ್ ಆರ್ 3 ಎಕ್ಸಾಂಪಲ್ಸ್. ಅವನು ಸ್ವಚ್ಛಗೊಳಿಸುತ್ತಿರುವಾಗ ನಾನು ಅಡುಗೆ ಮಾಡುತ್ತಿದ್ದೆ. ಸೊ ಹಿಯರ್ two actions happening at the same time in the past. ಹಿಂದೆ ಒಂದೇ ಸಮಯದಲ್ಲಿ ಎರಡು ಕೆಲಸಗಳು ನಡೀತಾ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಅವನು ಸ್ವಚ್ಛಗೊಳಿಸೋ ಕೆಲಸವನ್ನ ಮಾಡ್ತಿದ್ದ, ನಾನು ಅಡುಗೆ ಮಾಡೋ ಕೆಲಸವನ್ನ ಮಾಡ್ತಿದ್ದೆ. I was cooking while he was cleaning. I was cooking while he was cleaning. ನಾವು ಆಲಿಸುವಾಗ ಅವರು ಮಾತನಾಡುತ್ತಿದ್ದರು. ನಾವು ಆಲಿಸುವಾಗ, that means when we were listening. ಸೊ ಕೇಳಿಸಿಕೊಳ್ಳುವಾಗ, ಆಲಿಸುವಾಗ, ನಾವು ಆಲಿಸುವಾಗ ಅವರು ಮಾತನಾಡುತ್ತಿದ್ದರು. They were talking while we were listening. They were talking while we were listening. ಅವಳು ಹಾಡುವಾಗ ಅವರು ಆಡುತ್ತಿದ್ದರು. ಅವಳು ಹಾಡುವಾಗ ಅವರು ಆಡುತ್ತಿದ್ದರು. They were playing while she was singing. They were playing while she was singing. So this is the second situation where we use past progressive tense. Third or the last situation where we use past progressive or past continuous tense. To show long action interrupted by a short action. ಒಂದು ಲಾಂಗ್ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ, ಆದ್ರೆ ಅಲ್ಲೊಂದು ಶಾರ್ಟ್ ಆಕ್ಷನ್ ಇಂಟರಪ್ಟ್ ಆಗಿರುತ್ತೆ. ಸೊ ಅಂತಹ ಆಕ್ಷನ್ ಗಳ ಬಗ್ಗೆ ಹೇಳುವಾಗ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಫೋನ್ ರಿಂಗ್ ಆದಾಗ ನಾನು ನಿದ್ದೆ ಮಾಡುತ್ತಿದ್ದೆ. ಫೋನ್ ರಿಂಗ್ ಆದಾಗ ನಾನು ನಿದ್ದೆ ಮಾಡುತ್ತಿದ್ದೆ. ಸೊ ನಿದ್ದೆ ಮಾಡ್ತಾ ಇದ್ದಿದ್ದು ಇಟ್ಸ್ ಎ ಲಾಂಗ್ ಆಕ್ಷನ್, ಅಂಡ್ ಫೋನ್ ರಿಂಗ್ ಆಗಿದ್ದು ಇಟ್ಸ್ ಎ short action. So here a short action interrupted a long action. ಒಂದು ಶಾರ್ಟ್ ಆಕ್ಷನ್ ಲಾಂಗ್ ಆಕ್ಷನ್ ನ ಇಂಟರಪ್ಟ್ ಮಾಡ್ತು. ಸೊ ಇಲ್ಲಿ ನಾವು ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ I was sleeping when the phone rang. I was sleeping when the phone rang. So my sleep was interrupted by the ringing sound of the phone. ಮಳೆ ಆರಂಭವಾದಾಗ ಅವಳು ನಡೆಯುತ್ತಿದ್ದಳು. She was walking when the rain started.
She was walking when the rain started. So here you need to remember one very important point. ಇಲ್ಲಿ ನೀವು ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಇದರ ಹಿಂದೆ ಅಂದ್ರೆ ಸೆಕೆಂಡ್ ಸಿಚುವೇಶನ್ ಬಂದಾಗ ಅಲ್ಲಿ ಏನಾಗಿತ್ತು ಅಂದ್ರೆ ವಿ ಡಿಸ್ಕಸ್ಡ್ ಅಬೌಟ್ ದ ಟೂ ಆಕ್ಷನ್ಸ್ ಹ್ಯಾಪನಿಂಗ್ ಅಟ್ ದ ಸೇಮ್ ಟೈಮ್ ಇನ್ ದ ಪಾಸ್ಟ್. ಪಾಸ್ಟ್ ಟೈಮ್ ಅಲ್ಲಿ ಎರಡು ಆಕ್ಷನ್ಗಳು ಒಂದೇ ಸಮಯದಲ್ಲಿ ನಡೆಯುತ್ತಿದ್ದಾಗ ಅದನ್ನ ನಾವು ಮೆನ್ಷನ್ ಮಾಡುವಾಗ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ಆಕ್ಷನ್ಸ್ ಎರಡಾಗಿದ್ರು ಕೂಡ ಲಾಂಗ್ ಆಕ್ಷನ್ಗೆ ಶಾರ್ಟ್ ಆಕ್ಷನ್ ಅಡ್ಡಿಪಡಿಸಿರುತ್ತೆ, ಭಂಗಪಡಿಸಿರುತ್ತೆ ಅಥವಾ ಇಂಟರಪ್ಟ್ ಮಾಡಿರುತ್ತೆ ಅನ್ನೋ ಅರ್ಥದಲ್ಲಿ ನಾವಿಲ್ಲಿ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಲಾಂಗ್ ಆಕ್ಷನ್ಗೆ ಶಾರ್ಟ್ ಆಕ್ಷನ್ ಅಡ್ಡಿಪಡಿಸಿರುತ್ತೆ, ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಕೂಡ ಎರಡು ಆಕ್ಷನ್ಸ್ ಒಂದೇ ಸಲ ನಡೀತಾ ಇದೆಯಲ್ಲ ಅನ್ನೋ ರೀತಿ ಅರ್ಥ ಮಾಡ್ಕೊಳ್ಬೇಡಿ. ಇಲ್ಲಿ ನಡೀತಾ ಇದ್ದಂತಹ ಆಕ್ಷನ್ಗೆ ಇನ್ನೊಂದು ಶಾರ್ಟ್ ಆಕ್ಷನ್ ಅಡ್ಡಿಪಡಿಸಿರುತ್ತೆ. ಸೊ ಅದು ಇಲ್ಲಿನ ಕಾಂಟೆಕ್ಸ್ಟ್. ಆ ಆಂಗಲ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂಡ್ ಲಾಸ್ಟ್ ಒನ್, ನಾನು ಟಿವಿ ನೋಡುತ್ತಿದ್ದಾಗ ಅವನು ಬಂದನು. ಐ ವಾಸ್ ವಾಚಿಂಗ್ ಟಿವಿ. I was watching TV when he came. I was watching TV when he came. So this is the third situation where we use past progressive tense. So ಇಲ್ಲಿಗೆ ಅಂದ್ರೆ ಈ ಮೂರು ಸಿಚುವೇಶನ್ಗಳು ನಿಮಗೆ ಅರ್ಥ ಆಗಿದೆ ಅಂದ್ರೆ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಪ್ರಾಪರ್ ವೇ ನಿಮಗೆ ಗೊತ್ತಾಗಿದೆ ಅಂತ. ಕೊನೆಯಲ್ಲಿ ಒಂದು ಕ್ವಿಕ್ ರಿವಿಷನ್. The three different situations where we use past progressive tense. Past progressive tense ಅನ್ನ ಯೂಸ್ ಮಾಡುವಂತಹ three different situations. First one, to show an action that was continuing in the past. That means something was happening for some time in the past. Second one, to show two actions happening at the same time in the past. And the last situation, to show a long action interrupted by a short action. So these are the three different situations where we use past progressive or past continuous tense. ಈ ಮೂರು ಸಿಚುವೇಶನ್ಸ್ ನಿಮಗೆ ಪ್ರಾಪರ್ ಆಗಿ ಅರ್ಥ ಆಗಿದೆ ಅನ್ನೋದಾದ್ರೆ ನೀವು ನೆಕ್ಸ್ಟ್ ಟೈಮ್ ಇಂದ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ನ ಕಾನ್ಫಿಡೆಂಟ್ ಆಗಿ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ನಾನು ನಿನ್ನೆ ಸಂಜೆ ಟಿವಿ ನೋಡುತ್ತಿದ್ದೆ. ಸಭೆ ನಡೆಯುವಾಗ ಜನರು ಮಾತನಾಡುತ್ತಿದ್ದರು. ಕರೆಂಟ್ ಹೋದಾಗ ಅವಳು ಟಿವಿ ನೋಡುತ್ತಿದ್ದಳು. ಈ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.